ಪಲಾವ್ ರೆಸಿಪಿ ನೋಡಿಲ್ಲ. ಪಲಾವ್ ಮಾಡಿಕ್ ಬಂದ್ವಲ್ಲ ತಿಂತಾಯಿ ಬಾ. ಇನ್ನೊಂದೇ ಸಾತ್ತಲ್ಲಪ್ಪ ನಾನು. ನನ್ನ ಮಗಳಂತೂ ಬಾಯ್ ಬಿಡ್ಕೊಂತಾಳೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ವಿಡಿಯೋ ಸೂಪರಾಗೈತೆ, ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು 6:30ಗೆ ನಾನು ವಿಡಿಯೋ ಮಾಡಿರೋ ಅಂಥದ್ದು. ಯಾಕಂದರೆ ನಮ್ಮ ರೋಸ್ಗೆ ಎಷ್ಟು ಚೆನ್ನಾಗಿ ನೋಡೋದಕ್ಕೆ, ಆದರೆ ಕೆಳಗಡೆ ಎಲ್ಲ ಸಣ್ಣ ಸಣ್ಣ ಅದೇನೋ ಹುಳಗಳ ಥರ ಆಗ್ಬಿಟ್ಟವೆ ಫ್ರೆಂಡ್ಸ್, ಏನು ಅಂತ ಗೊತ್ತಿಲ್ಲ. ಆದರೆ ಇದು ನಮ್ಮಮ್ಮ ನೋಡಿ ನೀರು ಬಿಟ್ಟು 2 ಟೊಮೊಟೊ ಹಣ್ಣು ಬಿಡತಕ್ಕ ಬಿಟ್ಟಿಲ್ಲ. ಹಾಗೆ ನಮ್ಮ ಕೋಳಿಗಳ್ಗೆ ಒಂದು ಸ್ವಲ್ಪ ಮೇವು ಹಾಕೋಣ ಅಂತ ಕರೆದೆ. ಆದರೆ ಅವು ಬಂದಿದ್ದೆ ಅಲ್ಪ ಸ್ವಲ್ಪ ಕೋಳಿಗಳು ಎಲ್ಲ ಮೇಯೋಕ್ಕೆ ದೂರ ದೂರ ಹೊರಟೋಗ್ಬಿಟ್ಟವೆ. ಇರವೇ ತಿನ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾನು ಅಕ್ಕಿ ಹಾಕ್ಬಿಟ್ಟು ನಾನು ಮಾಮೂಲಿ ಕೆಲಸಕ್ಕೆ ಜಾಯ್ನ್ ಆಗೋಣ ತಿಂಡಿ ಮಾಡೋದಕ್ಕೆ ಅಂತ ಹೊರಟೆ. ನಾನು ಬರೋಲ್ಲ ಫ್ರೆಂಡ್ಸ್. ಅವು ಏನಂದರೆ ದೂರ ದೂರ ಹೋಗ್ಬಿಟ್ರು, ಅವು ಕರೆದ್ರೂ ಬರೋಲ್ಲ. ಅವು ಜಾಸ್ತಿ ದೂರನೇ ಹೋಗ್ಬಿಟ್ಟಿರ್ತವೆ. ಈ ಕೋಳಿದು ಏನಕ್ಕೆ ನಾನು ವಿಡಿಯೋ ಮಾಡ್ಕೊಂಡೆ ಅಂತ ಅಂದರೆ ಗೊತ್ತಿರಲಿ ನಿಮಗೆ, ನನಗೆ ತಿಳಿದಷ್ಟು ಹೇಳೋಣ ಅಂದ್ಬಿಟ್ಟು. ಇವು ಸಣ್ಣ ಮೊಟ್ಟೆ ಇರ್ತಾವಲ್ಲ ಫ್ರೆಂಡ್ಸ್, ಈಗ ದೊಡ್ಡ ಮೊಟ್ಟೆ ಸಣ್ಣ ಮೊಟ್ಟೆ ಅಂತ ಇರ್ತವೆ ನಾಟಿ ಕೋಳಿಲಿ. ಇವು ತೀರಾ ಸಣ್ಣ ಮೊಟ್ಟೆಯಲ್ಲಿ ನಾವು ಕಾವಿಗೆ ಹಾಕಿರೋದು 9 ಪಿಳ್ಳೆ ಮಾಡಿತ್ತು. ಆದರೆ ಅದು ಸರಿ ಬರಲಿಲ್ಲ, ಆರೋಗ್ಯವಾಗಿ ಹುಟ್ಟಿರಲಿಲ್ಲ. ಇವು ನೋಡಿ ದಪ್ಪ ಮೊಟ್ಟೆಗೆ ಹಾಕಿದ್ದು ಎಷ್ಟು ಚೆನ್ನಾಗಿ ಬಂದೈತೆ, ಯಾವ ಥರ ಕೂಗ್ತಾಳೆ ನೋಡಿ ಬಜಾರಿ. ನೋಡಿ ಫ್ರೆಂಡ್ಸ್, ಇವಾಗ ಜೋಳ ಕುಯ್ಯೋಕ್ಕೆ ಬಂದಿದ್ದೀವಿ. ಲವಣಿ ಟೈಮ್ ಎಷ್ಟು? 9 ಗಂಟೆ. 9 ಗಂಟೆಗೆ ನಾವು ಇವಾಗ ಜೋಳ ಕುಯ್ಯೋಕ್ಕೆ ಬಂದಿದ್ದೀವಿ. ಜೋಳ ಈ ಸರಿ ಚೆನ್ನಾಗಿ ಬಂದಿಲ್ಲ ಫ್ರೆಂಡ್ಸ್, ಸಣ್ಣಗೆ ಬಂದ್ಬಿಟ್ಟೈತೆ. ತೆನೆನೂ ಇಲ್ಲ, ಜೋಳನೂ ಇಲ್ಲ, ಕಡ್ಡಿ ದಪ್ಪ ಬಂದಿಲ್ಲ ನೋಡಿ. ಜೋಳ ಯಾವ ಥರ ಬಂದೈತೆ ನೋಡಿ, ಕಡ್ಡಿ ತೀರ ಸಣ್ಣ ಬಂದ್ಬಿಟ್ಟೈತೆ ಫ್ರೆಂಡ್ಸ್. ನೋಡಿ ಚಾಪ್ ಕಟ್ರೆ ಮಾಡೋಂಗೇ ಇಲ್ಲ, ಹಂಗೆ ಹಾಕ್ಬೋದು ನೋಡಿ. ಸಣ್ಣ ಕರಿಯನ್ನು ತೋರಿಸ್ಬೇಕಂತ ನೋಡಿ ಫ್ರೆಂಡ್ಸ್. ಈಗ ಕೊಳ್ಕೊಂಡು ಬಾಡಿಗಾರ್ಡ್ಗಳು ಯಾರು ಒಬ್ಬೊಬ್ರು ನಾಯಕರೆಲ್ಲ ಕಚ್ಚಿಸ್ಕೊಂಬರ್ತಾನೆ ಕೊಳಕ. ಕರಿಯಾ ನೋಡೋದು ಕರಿ ಅಂದರೆ ನೀನೇನ ಕರಿಯ ತಾತ ನೋಡ್ಕೊಂಡು ಹೋಗ್ತೈತೆ. ಜೋಳ ಕುಯ್ತವ್ರು ಆಗಲಿ ಇಷ್ಟು ಬೇಕಂತ. ಓಕೆ ಫ್ರೆಂಡ್ಸ್, ಜೋಳ ಕುಯ್ದುಬಿಟ್ಟು ಆಮೇಲೆ ಸಿಗೋಣ ಅಂತ ಹೇಳ್ತಾ ಪಲಾವ್ ರೆಸಿಪಿ ಮಾಡ್ಕೋಬೋದಾಯ್ತಲ್ಲಕ್ಕ. ಹಾಂ, ಪಲಾವ್ ರೆಸಿಪಿ ನೋಡಿಲ್ಲ. ಪಲಾವ್ ಮಾಡಿಕ್ ಬಂದ್ವಲ್ಲ ರೈಲ್ ಹೋದ್ಮೇಲೆ ಟಿಕೆಟ್ ತಗೊಳೋದು ಫ್ರೆಂಡ್ಸ್. ಲಾವಣ್ಯ, ನೀನು ಯೂಟ್ಯೂಬರ್, ನಿನಗೆ ಗೊತ್ತಾಗಬೇಕು. ಯೂಟ್ಯೂಬರ್ ಪ್ರಶ್ನೆ ಅಲ್ಲ, ನೀನು ಯೂಟ್ಯೂಬರ್. ಈಗ ನನ್ನ ಲಾಗಲ್ಲಿ ಬರಲ್ವಾ? ಅಲ್ಪ ಸ್ವಲ್ಪ ಗೊತ್ತಿಲ್ವ ನಿಮಗೆ ಫ್ರೆಂಡ್ಸ್? ನಮ್ಮೂರಲ್ಲಿ ಆಟ ಪಾತ್ರೆ ಹೊತ್ಕೊಂಡು ಹೋಗ್ತಾಯ್ತು ನೋಡಿ. ಹಾಂ ಕೊಟ್ಟಿದ್ರೆ ಯಾರನ್ನು ಮಾಡ್ತಾವ್ರ ಅವರು? ಕೊಡ್ತಾನೆ. ಓಕೆ ಫ್ರೆಂಡ್ಸ್, ಜೋಳ ಎಲ್ಲ ಕುಯ್ದುಬಿಟ್ಟು ಆಮೇಲೆ ಸಿಗೋಣ ಅಂತ ಹೇಳಿ ನೋಡಿ ಫ್ರೆಂಡ್ಸ್. ಇವಳು ಎಂಥ ಕಳ್ಳಿ ಅಂತ ತೋರು ಬಂದು ಬಿಡ್ತಾರೆ. ಇನ್ನೂ ಅದು ಕಣ್ಣೇ ಬಿಟ್ಟಿಲ್ಲ, ಕಿತ್ಕೊಂಡ್ಬಿಟ್ಲು. ತಿನ್ನೆ ಹೋಗ್ಲಿ, ಬೇಡ ಕಣ್ ಬಿಡಿ. ಬೇಡ 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 ಪಾಪ, ಇನ್ನೂ ಎಳೆ ಪಿಂದಿ. ಅಯ್ಯವಾ, ಕೈಗೆಲ್ಲ ಸಿಡ್ದೋಯ್ತು. ಹುಳಿ ಅಂದರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಇವಳಿಗೆ. ಈ ಹುಣಸೆ ಮರದಲ್ಲಿ ಹುಣಸೆಹಣ್ಣು ಗೋರಣ್ಣ ಅಥವಾ ಅದನ್ನು ಬಿಡಲ್ಲ. ಈ ತ್ವಾರ್ತರು ಬಂದ್ರೆ ನಮ್ಮನ್ನ ಈಗ ಏನು ಮಾಡ್ತಾರೆ ಹೇಳೋದು? ಅವನೇ ಇಷ್ಟಪ್ಪ ಮಾವಿನಕಾಯಿಗೆ. ಇನ್ನು ಪಿಂದಿನೇ ಹಿಂಗೆ ಮಾಡಿಕ್ತಿದ್ಯಾ. ಕುಡ್ಲಲ್ಲಿ ಎಷ್ಟು ಮಣ್ಣಿತ್ತು ಅದರಲ್ಲೇ ಕುಯ್ದುಬಿಟ್ಲು. ಪರವಾಗಿಲ್ಲ ಬಿಡು, ಮಣ್ಣಿಗೆ ಚಪ್ಪ ಅದು ಉಳಿರಲ್ವಾ? ಶಿವ ಭಗವಂತ, ಝೂಮ್ ಹಾಕ್ಬಿಡ್ತೀನಿ. ತಿಂತಾಯಿ ಯಪ್ಪ. ಬಾಯಿ ನೋಡಿ ಹೆಂಗಾಡಿಸ್ತಿಲಿ ನೋಡಿ ಫ್ರೆಂಡ್ಸ್. ಉಪ್ಪುಗಾರ ಇರಬೇಕಿತ್ತು. ಇನ್ನೂ ಎಳೆ ಪಿಂದಿ ಪಾಪ, ಇವಾಗ ಸ್ಟಾರ್ಟು. ಇಲ್ಲೇ ಜೋಳ ಇದು ನೋಡಿ. ಹೂವು ಎಷ್ಟು ಚೆನ್ನಾಗಿ ಬಿಟ್ಟದೆ. ಏನು ಹೂವು ಇದು? ತಂಗಡಿ ಹೂವು. ತಂಗಡಿ ಹೂವು. ಜೋಳ ಕುಯ್ದು ನೋಡಿ ಫ್ರೆಂಡ್ಸ್, ದಬ್ಬಾಕಿದ್ವಿ ಇಷ್ಟು ಜೋಳ. ಲವಣ್ಯ ಹೋಗೋ ನೋಡಿ, ಮನೆಗೆ ಹೋಗೋ ನಡಿಯವ.
ಬರಲೇ ಇಲ್ಲ. ಅವ್ರು ಬಂದು ಎತ್ಕೊಂಡು ಹೋಗ್ತಾರೆ ನೋಡಿ. ನಂದು ಎತ್ಕೊಂಡಿದ್ದೀನಿ. ಕರಿಯಾ ನಡಿಯ ಮನೆಗೆ ಹೋಗೋಣ. ಫ್ಯಾಕ್ಟ್ರಿ ನೋಡಿ ಫ್ರೆಂಡ್ಸ್ ಎಷ್ಟು ಇದಾಗೈತಿ ಅಂತ ನೋಡಿ ಫ್ರೆಂಡ್ಸ್. ಈ ಬೇಸಿಗೆ ಕಾಲದಲ್ಲೂ ನಮ್ಮ ಸ್ಕೂಲ್ಗೆ ಹಸೇ ಹುಲ್ಲು ನೇಪಿಯರ್ ತಿಂದ್ರೆ ತಿಂದ್ರೆ ಕರ್ಮಿ ನೋಡಿ ಕರ್ಮಿನ ನಂದು ಲಾವಣಿದು ಮುಗಿಯೋದ ಕತೆ ಫ್ರೆಂಡ್ಸ್. ನಾವು ಎಷ್ಟು ಕಷ್ಟ ಬಿದ್ದರೂ ಕೇಳೋರು ಯಾರೂ ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ. ಹಾಗೆ ಕೋಳಿನ ಮರಿ ಮಾಡ್ಸೋಕೆ ಮುಂಚೆ ಸಣ್ಣ ಮೊಟ್ಟೆಗಳ್ನ ಹಾಕ್ಬೇಡಿ ಫ್ರೆಂಡ್ಸ್. ಯಾಕಂದರೆ ಅವು ಮರಿ ಮಾಡ್ತವೆ, ಆದರೆ ಜುಗುಡ್ಸಿ ಸತ್ತೋಗ್ಬಿಡ್ತವೆ. ತಿಂದಂಗೂ ಎಲ್ಲ ಸುಮ್ಮನೆ ವೇಸ್ಟ್ ಆಗ್ತವೆ ಮೊಟ್ಟೆ. ದಪ್ಪ ಮೊಟ್ಟೆಗಳ್ನ ಹಾಕಿ ಮರಿ ಮಾಡಿಸಿ ಅವು ಆರೋಗ್ಯವಾಗೂ ಇರ್ತವೆ, ಚೆನ್ನಾಗಿರ್ತವೆ. ನಾನಾಗಿದ್ದರೆ ಆಗ್ತಾಯಿರಲಿಲ್ಲ. ನಮ್ಮ ತಾಯಿಯವರು ಮರಿ ಆಗ್ತವೆ ಅಂದ್ಬಿಟ್ಟು ಈ ಸೈಜೇ ಇಕ್ಕದೇನೋ ಅಂದ್ಬಿಟ್ಟು ಕಾಬೇಗೆ ಹಾಕ್ಬಿಟ್ಟವ್ರೆ. ನಮ್ಮ ಕೋಡು ಯಾಕೋ ತಿಂದಲೋ ಬೇಡವೋ ಅಂತ ತಿಂತಿದ್ಲು. ಹೆಂಗೆ ತಿನ್ನಲೋ ಬೇಡವ ಅಂತ ತಿಂತಾಳೆ ನೋಡ್ರಿ ಇವಳು. ಸುಂದ್ರಿ ತಿನ್ನು, ಬೇಸಿಗೆ ಕಾಲ ಇದು. ಇವಳು ನೋಡಿ ಫಾಸ್ಟಾಗಿ ತಿಂತಾವಳೆ ಕರ್ಮಿ. ಪಾಪ ಮೂರು ಜನ್ಮಗಳು ಬೇಸಿಗೆಯಲ್ಲಿ ಬಡ್ಕಲಾಗ್ಬಿಡ್ತವೆ ಫ್ರೆಂಡ್ಸ್. ಪಾಪ ತಿನ್ರಿ ನಿಮಗೋಸ್ಕರನೇ ಇಷ್ಟೆಲ್ಲ ಕಷ್ಟ ಬೀಳೋದು. ವಿಡಿಯೋ ಮಾಡುವಾಗ ಕೋಡು ಮೇವು ತಿಂತಲ್ಲ ಅಂತ ಬೈತಾ ಇದ್ದಲ್ಲ ಫ್ರೆಂಡ್ಸ್. ನಾನು ವಿಡಿಯೋ ಮಾಡ್ಬೇಕಾದ್ರೆ ತಿಂತಾಯಿತ್ತು. ಅದು ನಾನು ಬೈಯೋಕ್ಕೆ ಹೋಗೋದು ಹಿಂದೆ ನಾನು ತಿಂತಾ ಇರಲಿಲ್ಲ. ಅದು ನೇಪಿಯರ್ ಹಾಕಿರೋದಕ್ಕೆ ಹಿಂದೆ ಮುಂದೆ ನೋಡ್ತಾಯಿತ್ತು. ಇಷ್ಟು ದಿನ ಜೋಳ ಹಾಕ್ತಿದ್ವಲ್ಲ ಅದಕ್ಕೋಸ್ಕರ. ಆಮೇಲೆ ತಿಂತಾಯಿದ್ರು ಏನಕ್ಕೆ ಹಿಂಗೆ ಹೇಳ್ತಾಳೆ ಅಂತ ತಪ್ಪು ತಿಳ್ಕೊಂಬಿಡ್ರಿ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ತಿಂತಿರಲಿಲ್ಲ, ಅದು ಸ್ಲೋ ತಿಂತಾಯಿತ್ತು. ವಿಡಿಯೋದಲ್ಲಿ ಆ ಥರ ಕಾಣಿಸ್ತೈತೆ. ಆಮೇಲೆ ಇನ್ನೊಂದು ವಿಷಯ ಫ್ರೆಂಡ್ಸ್, ನಾವು 6:15ಗೆ ಗುಬ್ಬಿಗೊಳ್ದ್ವಿ. ಜಾತ್ರೆ ಇತ್ತು. ನಮ್ಮ ಕಷ್ಟ ಅದೇನೋ ಸುತ್ತದೈತಲ್ಲ ಫ್ರೆಂಡ್ಸ್, ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ನನ್ನ ತಮ್ಮ ಹೆಂಗೆ ಬಚಾವಾಗ್ಬಿಟ್ಟ ಬರೋಲ್ಲ ಅಂತ ನನ್ನ ಹತ್ರ ಕರ್ಕೊಂಡು ಹೋಗ್ಬಿಟ್ರು. ಅಂದರೆ ಫಸ್ಟೇ ಒಂದು ಸ್ವಲ್ಪ ನನಗೆ ಅನುಭವ ಆಗಿತ್ತು ಅದ್ರದ್ದು. ಇರಲಿ ಇವಾಗ ಒಂದು ಸ್ವಲ್ಪ ಧೈರ್ಯ ಆಯ್ತಲ್ಲ ಅಂತ ಹೋದೆ ಫ್ರೆಂಡ್ಸ್. ನನಗೆ ನಿಜವಾಗ್ಲೂ ಮಾಡ್ಕೊಳ್ಳೋದೊಂದು ತಪ್ಪಿತ್ತು. ಅಷ್ಟು ಭಯ ಆಗ್ಬಿಟ್ಟಿತ್ತು. ಆದರೂ ಬಿಲ್ಡಪ್ ಕೊಟ್ಕೊಂಡು ಪೋಸ್ ಕೊಟ್ಕೊಂಡ್ಬಂದು ಕಣ್ಣು ಮುಚ್ಕೊಂಬಿಟ್ಟೆ ಫ್ರೆಂಡ್ಸ್. ನನಗಾಗಲಿಲ್ಲ, ಅಷ್ಟು ಭಯ. ಯಾರು 1/2 ಮೀಟ್ರವ್ರು ಇರೋರು ಮಾತ್ರ ಯಾರು ಹೋಗ್ಬೇಡ್ರಿ, ನನ್ನ ಥರ ಧೈರ್ಯವಾಗಿರೋರು ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಹುಡುಗರು ನೋಡಿ, ವರ್ಷಪುಟಿ ನಮ್ಮ ರಿಷಿ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ. ಅವ್ರ ಮುಖದಲ್ಲಿ ಕಳೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ಅಂತ. ಆದರೆ ಅಲ್ಲಿ ಮ್ಯೂಸಿಕ್ ಹಾಕಿದ್ರು, ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿ ಓನ್ ವಾಯ್ಸ್ ಕೊಡ್ತಾಯಿದ್ದೀನಿ. ಅಮ್ಮ ಅಲ್ಲಿ ಆಡಿ ತಲೆ ತಿರುಗಿಬಿಟ್ಟೈತೆ ಕಣಮ್ಮ, ಇದನ್ನೊಂದು ಕೊಡಿಸು ಅಂತಂದು ಆಲೂಗೆಡ್ಡೆಲ್ಲಿ ಮಾಡಿರೋದು. ಯಾಕಂದರೆ ಜಾಸ್ತಿ ಕೆಮಿಕಲ್ಲು ಇರುತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಆದರೂ ತಗೊಂಡು ತಿಂತಾಯಿದ್ದೀವಿ. ಮತ್ತೆ ಈಗ ಏನು ಮಾಡ್ತೀಯ? ಹಿಂಗೆ ಹಂಗೆ ಹಿಡ್ಕೊಂಡು ಹೋಗ್ತೀಯಾ? ಇವ್ರು ನೋಡು, ನಡೀರಿ ಬರ. ಕಾಸು ಕೊಟ್ಟಿಲ್ಲ, ಹಂಗೆ ಓದ್ತಾ ಇದ್ದೀನಿ. ಏನ್ ತಾಂಡೆ ವರ್ಷ ಜಾತ್ರೆಯಲ್ಲಿ ನೋಡಿ ಬರೋದು. ಎಲ್ಲ ಫುಲ್ಲು ಅದೇ ಬಿಸ್ನೆಸ್. ಇದೇನು ಗೊತ್ತಾ, ಇದು ಜಾಸ್ತಿ ಇಲ್ಲ, ಹುಳಿ ಜಾಸ್ತಿ ಅಲ್ಲ, ಏನದು ರಿಸ್ಕು ಇಲ್ಲ. ಆಮೇಲೆ ಅಮೌಂಟ್ ಜಾಸ್ತಿ ಆಗಲ್ಲ, ಅದಕ್ಕೆ ಈಸಿಯಾಗಿ ತಗೋತಾರೆ. ಫ್ರೆಂಡ್ಸ್ ನಾವು ನೋಡಿ ಎಲ್ಲಿಗೆ ಬಂದಿದ್ದೀವಿ ಇವತ್ತು ಅಂತ, ಗುಬ್ಬಿ ಜಾತ್ರೆ ಇವತ್ತು ಫ್ರೆಂಡ್ಸ್. ರೋಲರ್ ಮೇಲೆ ಹತ್ತುಬಿಟ್ಟು ಇವಳು ಲಾವಣ್ಯ ಇನ್ನೊಂದು ದಿವಸ ಹತ್ತಲ್ಲಪ್ಪ ನಾನು. ನನ್ನ ಮಗಳಂತೂ ಬಾಯ್ ಬಿಡ್ಕೊಂತಾಳೆ. ಬೇಡ ಅಂದ್ರೆ ಕೇಳಿಲ್ಲ ಫ್ರೆಂಡ್ಸ್. ಇವರೆಲ್ಲ ಎಲ್ಲ ಅನುಭವ ಆಗ್ಬೇಕಲ್ಲ. ಕಾಂಡಿದ್ದೆಲ್ಲ ಬೇಕು ಅಂತಾನೆ ಜಾಸ್ತಿ ತಂದಿಲ್ಲ. ಕೊಡ್ಸಿದ್ಮೇಲೆ ಸುಮ್ಮನೆ ಆಗ್ಬಿಟ್ರು.
ಭಯ ಆತತ್ ಕಣವ. ಈ ಥರ ಎಲ್ಲ ಜಾತ್ರೆಗೆ ಹೋದಾಗ ಹುಷಾರಾಗಿರಿ ಫ್ರೆಂಡ್ಸ್, ಎಲ್ಲರೂ ಅಷ್ಟೇ. ನಾನು ಅಷ್ಟೇ ಹುಷಾರಾಗಿದ್ದೆ, ಯಾಕಂದರೆ ಅನೌನ್ಸ್ ಮಾಡ್ತಾಯಿರ್ತಾರೆ ಅಲ್ಲಿ ಕಳ್ತನಗಳಾಗ್ತವೆ ಅದು ಇದು ಅಂತ. ನಿಜವಾಗ್ಲೂ ನಾವು ಮೈ ಮರೆತು ಓಡಾಡ್ತಾ ಇರ್ತೀವಿ, ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇರ್ತಾರೆ. ಅದಕ್ಕೋಸ್ಕರ ಒಡವೆಗಳು ಜಾಸ್ತಿ ಹಾಕ್ಕೊಂಡು ಹೋಗೋದು ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಸಿಂಪಲಾಗಿ ಹೋದಷ್ಟು ನಮಗೆ ಒಳ್ಳೆಯದು. ಯಾಕಂದರೆ ಕಳ್ಳರು ಇವಾಗ ದುಡಿಯೋರು ಕಮ್ಮಿಯಾಗಿ ಕಳ್ತನ ಮಾಡಿ ಅಂದರೆ ಫ್ರೀಯಾಗಿ ಆರಾಮಾಗಿರೋ ಜೀವನನ ಆಯ್ಕೆ ಮಾಡ್ಕೊತಾರೆ. ಅದು ಎಷ್ಟು ದಿನ ಹಂಗೆ ಬಾಳ್ತಾರೋ ಏನೋ ಗೊತ್ತಿಲ್ಲ. ಅವ್ರಿಗೆ ಅದೇ ಅಭ್ಯಾಸ ಆಗಿರುತ್ತೆ. ಕಷ್ಟಪಟ್ಟಿರೋರಿಗೆ ಕಷ್ಟಪಟ್ಟು ದುಡ್ದು ತಿನ್ನೋ ಅಭ್ಯಾಸ ಇರುತ್ತೆ, ಅಂಥವ್ರಿಗೆ ಆ ಥರ ಅಭ್ಯಾಸ ಇರುತ್ತೆ. ಇಂಥ ಜಾಗದಲ್ಲೆಲ್ಲ ಆ ಥರದವ್ರು ಜಾಸ್ತಿ ಇರ್ತಾರೆ. ಸೇಫ್ಟಿಯಾಗಿದ್ದು ಸೇಫ್ಟಿಯಾಗಿ ಬರ್ರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಯಾಕಂದರೆ ಎಲ್ಲ ಅನೌನ್ಸ್ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಇದೊಂದು ವಿಷಯ ನಿಮ್ಮ ಹತ್ರ ಹಂಚ್ಕೊಂಡೆ. ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದರೆ ಇದೆಲ್ಲ ಫ್ಲವರು ಇವೆಲ್ಲ ನೋಡ್ರಿ ತೊಗೊಳ್ಳೋಣ ಅನಿಸುತ್ತೆ. ಕೇಳೋಕ್ಕೆ ಹೋದರೆ ಹೈ ರೇಟ್ ಹೇಳ್ತಾರೆ ಫ್ರೆಂಡ್ಸು. ಜಾತ್ರೆಯಲ್ಲಿ ಕಡಿಮೆ ರೇಟ್ ಸಿಗ್ತವೆ ಅಂತ ನಾವು ಹೋಗ್ತೀವಿ, ಅವರು ಹೇಳೋ ರೇಟ್ ನೋಡಿದ್ರೆ ಏಪ್ಪ ಅಂತ ಓಡ್ಬರೋಂಗೆ ಆಗುತ್ತೆ. ನನ್ನ ಮಗಳು ಎಲ್ಗೋಗಿದ್ದಮ್ಮ ಎಲ್ಲ ಅಂದ್ರೆ ಅಲ್ಲೇ ವಿಡಿಯೋ ಮಾಡ್ಕೊಂಬಿಡ್ತೀಯಲ್ಲಮ್ಮ, ನಿಂತ್ಕೊಂಬಿಡ್ತೀಯ ಬಾರಮ್ಮ ಅಂತ ಅಂತಿದ್ಲು. ಇಲ್ಲಿ ಗೊಂಬೆಗಳು ನೋಡಿದೆ, ಯಾಕೋ ತೊಗೊಬೇಕು ಅನ್ನಿಸ್ತು, ಮನೆಗೆ ತೊಗೊಂಬಂದಿದ್ದೀನಿ. ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ. ಆದರೆ ಫ್ರೆಂಡ್ಸ್ ಏನು ಗೊತ್ತಾ, ಜಾತ್ರೆ ಅನ್ನೋದು ವರ್ಷಕ್ಕೊಂದು ಸತಿ ಮಾಡೇ ಮಾಡ್ತಾರೆ ನಮ್ಮ ಗುಬ್ಬಿಯಪ್ಪನ ಜಾತ್ರೆನ. ನೋಡಿ ಬಾಳೆಹಣ್ಣು ಎಸಿತಾ ಇದ್ದಾರೆ. ನಾನು ಎಸಿಲಿಲ್ಲ ಫ್ರೆಂಡ್ಸ್, ನಾನು ಅಂದರೆ ಇದೇ ಫಸ್ಟ್ನೇ ಸರಿನೇ ನಾನು ಹೋಗಿರೋದು. ಈ ಥರ ಎಲ್ಲ ಎಂಜಾಯ್ ಮಾಡೋರ ಲೈಫ್ನ ನಾನು ಊಹೆನೂ ಮಾಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಇದೇ ದೊಡ್ಡದು ನನಗೆ. ಆ ಥರ ಮನೇಲೇ ಇದ್ದು ಕೆಲ್ಸಕ್ಕೆ ಹೋಗೋಗಿ ಮದುವೆಗೆ ಮುಂಚೆ ಕೆಲ್ಸಕ್ಕೆ ಹೋಗಿ ಮನೆ, ಇವಾಗ ಮನೆ ಅಷ್ಟೇ. ಹೊರಗಡೆ ಹೋದರೆ ನನ್ನ ತಂಗಿರ ಮನೆ, ತುಮಕೂರು ಗುಬ್ಬಿ ಇಷ್ಟು ಓಡಾಡ್ಕೊಂಬತ್ತೀನಿ ಅಷ್ಟೇ ಫ್ರೆಂಡ್ಸ್. ಈ ಥರ ಜಾಸ್ತಿ ಹೋಗಲ್ಲ ಫ್ರೆಂಡ್ಸ್, ಎಲ್ಲೂ ಹೋಗಲ್ಲ. ಯಾಕಂದರೆ ನನಗೆ ಅದು ಇಷ್ಟವೂ ಆಗಲ್ಲ. ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಶೋಕಿ ಮಾಡೋದು ತಿರ್ಗಾಡೋದು ಅವೆಲ್ಲ ನನಗೆ ಇಷ್ಟನೇ ಆಗಲ್ಲ. ಯಾಕಂದರೆ ಮನಸ್ಸಲ್ಲಿ ಅಷ್ಟು ಬೆಟ್ಟದಷ್ಟು ನೋವು ಕೊಟ್ಬಿಟ್ಟು ಮುಖದಲ್ಲಿ ನಗ್ನಗ್ತಾ ಇರಮ್ಮ ಅಂತ ನನಗೆ ವರ ಕೊಟ್ಬಿಟ್ಟವನೇ. ಅದೇನೋ ಕತ್ತೆ ಬಾಲ್ದಲ್ಲೇನೋ ನನ್ನ ಹಣೆ ಬರ ಬರ್ದಿರಬೇಕು ಫ್ರೆಂಡ್ಸ್. ಒಂದು ದಿನ ನನಗೆ ಖುಷಿ ಸಿಕ್ತು ಅಂದರೆ ಮಾರನೇ ದಿವಸ ನನಗೆ ಖಂಡಿತ ದುಃಖ ಸಿಕ್ಕೇ ಸಿಗುತ್ತೆ. ಆ ಥರ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಅಷ್ಟು ನೋವು ನನ್ನ ಮನಸ್ಸಲ್ಲೈತೆ. ಅದೆಲ್ಲ ಬಚ್ಚಿಟ್ಕೊಂಡು ನಿಮ್ಮ ಮುಂದೆ ನಗ್ನಗ್ತಾ ಇರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನೋಡಿ ಕೃಷ್ಣ ರಾಧಾಕೃಷ್ಣ ನಮ್ಮ ಮನೇಲಿ ಇರಲಿ ಅಂದ್ಬಿಟ್ಟು ಬಾತುಕೋಳಿನ ರಾಧಾಕೃಷ್ಣ ವಿಗ್ರಹ ತಂದಿದ್ದೀನಿ ಫ್ರೆಂಡ್ಸ್. ನಾನು ಅದನ್ನೆಲ್ಲ ಎಲ್ಲೆಲ್ಲಿ ಇಡಬೇಕು ಅಂತ ಐಡಿಯಾ ಮಾಡಿಲ್ಲ, ಸದ್ಯಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ನನ್ನ ವಿಡಿಯೋ ನೋಡ್ತಾರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.